ಜೀವನದಲ್ಲಿ ನಾವು ಪ್ರತಿದಿನ ಏನಾದರೂ ಒಂದು ಸಮಸ್ಯೆಯನ್ನು ಎದುರಿಸುತ್ತೇವೆ. ಆದರೆ ಆ ಸಮಸ್ಯೆಗಳ ಮಧ್ಯೆಯೂ ನಮಗೆ ದಾರಿ ತೋರಿಸುವ ಬೆಳಕು ಇದೆ. ಆ ಬೆಳಕು ಶ್ರೀ ಕೃಷ್ಣನ ಜ್ಞಾನ. ಶ್ರೀ ಕೃಷ್ಣನು ನಮಗೆ ಮೊದಲನೆಯದಾಗಿ ಹೇಳುವುದು, ಯಾರನ್ನು ಅತಿಯಾಗಿ ನಿರೀಕ್ಷಿಸಬೇಡಿ. ನಿರೀಕ್ಷೆ ಹೆಚ್ಚಾದಷ್ಟು ಮನಸ್ಸಿಗೆ ನೋವು ಹೆಚ್ಚಾಗುತ್ತದೆ. ನಿಮ್ಮ ಕರ್ತವ್ಯವನ್ನು ಮಾಡಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಎರಡನೆಯದು, ಕಳೆದು ಹೋದದ್ದಕ್ಕಾಗಿ ಸದಾ ದುಃಖಿಸಬೇಡಿ. ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮನ್ನು ಬಿಟ್ಟು ಹೋಗುವುದು ಸಹಜ. ಆದರೆ ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತದೆ. ಮೂರನೆಯದು, ಕೋಪವನ್ನು ನಿಯಂತ್ರಿಸಿ. ಕೋಪ ಬಂದಾಗ ನಾವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಕೋಪದ ಸಮಯದಲ್ಲಿ ಮೌನವಾಗಿರುವುದು ಕೂಡ ಒಂದು ದೊಡ್ಡ ಜ್ಞಾನ. ನಾಲ್ಕನೆಯದು, ಒಳ್ಳೆಯ ಕರ್ಮವನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಒಳ್ಳೆಯತನಕ್ಕೆ ತಕ್ಷಣ ಪ್ರತಿಫಲ ಸಿಗದಿದ್ದರೂ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಐದನೆಯದು, ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ಸಿಗುವುದಿಲ್ಲ. ಆದರೆ ಸರಿಯಾದ ಸಮಯ ಬಂದಾಗ ಏಕೆ ಆ ಘಟನೆ ನಿಮ್ಮ ಜೀವನದಲ್ಲಿ ನಡೆಯಿತು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ಏನೇ ನಡೆದರೂ ಧೈರ್ಯದಿಂದ ಇರಿ. ನಿಮ್ಮ ಮನಸ್ಸಿನಲ್ಲಿ ಕೃಷ್ಣನನ್ನು ನೆನೆಯಿರಿ. ನಿಮ್ಮ ಕೈಯಲ್ಲಿ ಇರುವ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ದಾರಿ ಕಷ್ಟವಾಗಿರಬಹುದು, ಆದರೆ ನಿಮ್ಮ ಪ್ರಯಾಣ ವ್ಯರ್ಥವಲ್ಲ. ಶ್ರೀ ಕೃಷ್ಣನ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರಲಿ. ಜೈ ಶ್ರೀ ಕೃಷ್ಣ.